ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗ್ರಾಮದ ಆರಾಧ್ಯವಾದ ಬಸವೇಶ್ವರನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಹಾಕಿರತಕ್ಕಂತಹ ಎಲ್ಲ ಪರಮ ಪೂಜ್ಯರಿಗೆ ನನ್ನ ನಮಸ್ಕಾರಗಳು, ಹಾಗೂ ಎಲ್ಲ ಗುರುಗಳು, ಗುರುಮಾತೆಯರು ಹಾಗೂ ಊರಿನ ಎಲ್ಲ ಹಿರಿಯರು, ಹಾಗೂ ಈ ಒಂದು ಸವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ 1990-97ವರೆಗಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿ ಎಲ್ಲ ಬಳಗದ್ರೆ ನಮಗೆ ಮೊದಲನೇದಾಗಿ ಮುಖದ ಮೇಲೆ ಒಂದು ನಗು ತಂತಾನೆ ಬರುತ್ತೆ. ಯಾವುದೇ ಒಂದು ಆಫೀಸು ಅಥವಾ ಕಚೇರಿನ ನೋಡಿದಾಗ ನಮ್ಗೆ ಆ ನಗು ಬರದೇ ಇರ್ಬೋದು. ನಾವು ಇದೇ ಒಂದು ಲೈನಲ್ಲಿ ಹಾಡ್ಸಿ ಹೋಗ್ತಾ ಇರ್ತೀವಿ, ಅವಾಗ ನಮ್ಮ ಶಾಲೆನ ನೋಡಿದಾಗ ಏನನ್ಸುತ್ತೆ, ಏನೋ ಮಾತು ಬರದೇ ಇದ್ರೂ ಕೂಡ ಒಂದು ಸಣ್ಣದಾದಂತೂ ಪ್ರೀತಿಯ ನಗು ನಮ್ಮ ಮುಖದ ಮೇಲೆ ಹಾಗಾಗುತ್ತೆ. ಯಾಕಂದರೆ ಪ್ರಾಥಮಿಕ ಶಾಲೆ ಅನ್ನೋ ಮ್ಯಾಜಿಕೇ ಆಡ್ತಾರ. ಇಲ್ಲಿ ಮೊದಲನೇದಾಗಿ ನಾವು ಮನೆಯಿಂದ ಕಾಲನ ಹೊರಗಡೆ ಇಟ್ಟಿರ್ತೀವಿ, ಮನೆಯಿಂದ ಹೊಸ ಪ್ರಪಂಚನ ನೋಡ್ತೀವಿ, ಮನೆಯಿಂದ ಅಮ್ಮನ ಮಡಿಲಿನಿಂದ ಶಿಕ್ಷಕರ ಒಂದು ಕೈಗೆ ನಾವು ಸೇರ್ತೀವಿ. ಶಿಕ್ಷಕರು ನಮ್ಮನ್ನು ತಿದ್ದಿ ತೀಡಿ ಆಮೇಲೆ ನಮ್ಮ ಕೀಟಲೆಗಳನ್ನೆಲ್ಲ ಅಮ್ಮ ಸಹಿಸ್ಕೊತಾಳೆ, ಅಪ್ಪ ಸಹಿಸ್ಕೊತಾರೆ, ಅಜ್ಜಿ ಸಹಿಸ್ಕೊತಾರೆ, ಅಜ್ಜ ಸಹಿಸ್ಕೊತಾರೆ. ಆದರೆ ನಮ್ಮ ಆ ಒಂದು 6 ವರ್ಷದ ಮಗು, ಇವಾಗಂತೂ ಅಂಗನವಾಡಿಯಿಂದ 3-4 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಬಟ್ ಆವಾಗ 6 ವರ್ಷದ ಮಗುನ ಒಂದು ಕೀಟಲೆಗಳನ್ನು, ಅದರ ಒಂದು ನ್ಯೂನ್ಯತೆಗಳನ್ನು ಅಥವಾ ಅದರ ಒಂದು ಪ್ರತಿಭೆನ ಹೊರಗಿರುವಂಥ ಶಕ್ತಿ ನಮ್ಮ ಪ್ರಾಥಮಿಕ ಶಾಲಾ ಗುರುವೃಂದಕ್ಕಿರುತ್ತೆ. ಇವಾಗ ಪ್ರಾಸ್ತಾವಿಕ ನುಡಿ ಹೇಳಿದಂತಹ ಒಬ್ಬರು ಸರ್ ಹೇಳಿದರು, ನಾವೀಗ ಶಿಕ್ಷಕ ಅಂತ ಮೆನ್ಷನ್ ಮಾಡ್ತಾ ಇಲ್ಲ, ಗುರು ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಗುರು ಅನ್ನೋ ಪದಕ್ಕಿರೋ ಶಕ್ತಿನೇ ಆ ಥರ. ಆಮೇಲೆ ಶಿಕ್ಷಕರು ಅಂದರೆ ಗುರುಗಳು ಒಂದು ಸಮಾಜದ ನಿರ್ಮಾತೃಗಳು, ಕ್ರಿಯೇಟರ್ಸ್ ಅಂತ ಹೇಳ್ತಾರೆ. ಅಂದರೆ ಹರಮುನಿದರು ಗುರು ಕಾಯುವಂಥ ಒಂದು ಯುಕ್ತಿ ಇದೆ. ಆ ಯುಕ್ತಿ ಪ್ರಕಾರ ಗುರು ದೇವರಿಗಿಂತ ಕೂಡ ಶ್ರೇಷ್ಠನಾಗಿರ್ತಾನೆ. ಯಾಕಂದರೆ ನಾವು ಗುರು ಬ್ರಹ್ಮ ಗುರು ವಿಷ್ಣು ಅಂತ ಶ್ಲೋಕದಲ್ಲೇ ನಾವು ಹೇಳ್ತೀವಿ. ಗುರುಗಳು ಕ್ರಿಯೇಟರ್ ಅಂದರೆ ಅವರು ನಮ್ಮನ್ನು ನಿರ್ಮಾತೃಗಳು. ದೇವರು ಒಂದು ಅಲೌಕಿಕ ಶಕ್ತಿ, ದೇವರು ನಮಗೆ ಜನ್ಮ ಕೊಡ್ತಾನೆ, ನಮ್ಮ ಭವಿಷ್ಯನ ರೂಪಿಸ್ತಾನೆ ಅಂತ ಅಲೌಕಿಕ ಶಕ್ತಿ. ಬಟ್ ನಿಜ ಜೀವನದಲ್ಲಿ ಶಿಕ್ಷಕರು ಒಂದು ಕಲ್ಲನ್ನು, ಕಾಡುಗಲ್ಲನ್ನು ಶಿಲೆಯನ್ನಾಗಿ ಮಾಡಿ ಅದು ಉಪಯೋಗ ಬರುವಂತಹ ಒಂದು ರೀತಿಯಲ್ಲಿ ಮಾಡ್ತಾರಂದ್ರೆ ಅದು ಶಿಕ್ಷಕರಿಂದ ಅಥವಾ ಗುರುಗಳಿಂದ ಮಾತ್ರ ಸಾಧ್ಯ. ಯಾಕಂದರೆ ಇನ್ನು ಗುರುಗಳೊಳಗೆ ಪ್ರಾಥಮಿಕ ಶಾಲೆ ಅನ್ನೋದು ಹೆಂಗಿರ್ತದೆ ಅಂದರೆ, ಫಸ್ಟ್ ಟೈಮ್ ನಾವು ಬಂದಿರ್ತೀವಿ, ನಾವು ಈಗ ಹೇಳಿದಾಗ ಫಸ್ಟ್ ಟೈಮ್ ಬಂದಿರ್ತೀವಿ, ಫಸ್ಟ್ನೇಗೆ ನಮ್ಗೆ ಫ್ರೆಂಡ್ಸ್ ಆಗ್ತಾರೆ. ಈಗಲೂ ಕೂಡ ನಾವು ಅದೇ ಊರಲ್ಲಿದ್ದಾಗ ಆ ಫ್ರೆಂಡ್ಸನ್ನ ನೋಡಿದ್ರೆ ನಮ್ಗೆ ಯಾವುದೇ ಒಂದು ನಿಷ್ಕಲ್ಮಶವಾದ ಸ್ನೇಹ ನಮ್ಮ ಮನಸ್ಸಿಂದ ಹೊರಗೆ ಬರ್ತೈತಿ. ಯಾವುದೇ ದ್ವೇಷ, ಸುರಿ, ಯಾವುದೇ ಭಾವನೆಗಳಿರಂಗಿಲ್ಲ. ನನ್ನ ಕುಲ ಕನ್ನಡ ಕುಲ, ನನ್ನ ಯಾಗ ಸೇವಾ ಯಾಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ. ಮಾತಾಡ ಬಹಳ ದಿವಸ ಕಡಪಟ್ಟಿ ಗ್ರಾಮದ ಆರಾಧ್ಯ ಶಕ್ತಿಯಾಗಿರ್ತಕ್ಕಂಥ ಶ್ರೀ ಬಸವೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮದ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ಯತಿಗಳು, ಮಾರ್ಗದರ್ಶಕ ಗುರುಗಳು ಆಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮೇ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣುಗಳನ್ನು ಸಲ್ಲಿಸಿ, ಇನ್ನೋರ್ವ ಪರಮ ಪೂಜ್ಯರು ಆಗಿರ್ತಕ್ಕಂಥ ಎಲ್ಲ ನಿರೂಪಣೆಗಾರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಇವರ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ಸಣ್ಣವರಿದ್ದಾಗ ಕಟ್ಟತಾರ ತೊಟ್ಲ ಕಟ್ಟಾರಲ್ಲ, ಈಗ ತೊಟ್ಲ ಕಟ್ಟಲ್ಲಿ, ಈಗ ರೆಡಿಮೇಡ್ ತೊಟ್ಲ ಬಂದಾವ ಎಲ್ಲ. ಈಗ ಒಂದನೇ ಕಟ್ಟು ತೊಟ್ಲ ಕಟ್ಟು, ಎರಡನೇದು ಬಾಸಿಂಗ್ ಕಟ್ಟು. ಒಂದನೇದು ತೊಟ್ಲ ಕಟ್ಟು, ಎರಡನೇದು ಬಾಸಿಂಗ್ ಕಟ್ಟು, ಮೂರನೇದು ಯಾವ್ದು? ಇದು ಎಲ್ಲರಿಗೂ ಗೊತ್ತ, ಚಟ್ಟ ಕಟ್ಟು. ಮಾಡಕ್ ಇದನ್ನ ಗಾರ್ಡನ್ ಮಾಡೀನ್ರಿ ಅಂತ ತಿಳ್ಕೊಂಡು ಎಲ್ಲಾ ತೋರಿಸಿದ್ರು. ತೋರಿಸಿ ಚೇರ್ ಮ್ಯಾಗ ಕುಂತಿದ್ದಾವ. ನಾ ಕೇಳಿದೆ, ಅಲ್ಲ 3 ಅಂತಸ್ ಮನಿ ಕಟ್ರಿ, ವಾಕಿಂಗ್ ಮಾಡಕ್ ಗಾರ್ಡನ್ ಮಾಡ್ರಿ, ನೀವು ಚೇರ್ ಮ್ಯಾಗ ಕುಂತಿರ ಅಜ್ಜರ ಏನ್ ಮಾಡೋದು? ಕಾಲ ಹಿಡ್ದವ್ರಿಗೆ ಅಡ್ಡಾಡಕ ಆಗಲ್ರಿ.
ಅಂತಂದ್ರ ಅರ್ಥ ಮಾಡ್ಕೋರಿ. ಯಾರು ಶ್ರೀಮಂತ ವ್ಯಕ್ತಿ ಅಂತಂದ್ರ ಟೇಜ್ರಿ ಒಳಗ ಕಪಾಟಿನೊಳಗ ಕಟ್ಟ ನೋಟಿನ ಕಟ್ಟಿಡೋರು ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ. ದುಡ್ಯಾಕ ಕೈಕಾಲ ಯಾರ ಗಟ್ಟಿರ್ತಾವಲ್ಲ ಅವರ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋರಿ. ಆರೋಗ್ಯ ಚಲೋ ಇರ್ಬೇಕ. ಏನಿದ್ರು ಆರೋಗ್ಯ ಅನ್ನೋದು ಕೆಡ್ತು ಏನೇನು ಇಲ್ಲ. ಅದ್ರ ಸಂಬಂಧ ಚಂದ ಆರೋಗ್ಯ. ಎರಡನೇದು ವೆಲ್ತ್, ರೊಕ್ಕ ಚಲೋ ಇರ್ಬೇಕ ಅಂದ್ರ ಕಿಮ್ಮತ್ ಕೊಡ್ತಾರ. ಮತ್ ರೊಕ್ಕ ಎಲ್ಲ ಅಲ್ಲ. ಈಗ ರೊಕ್ಕದಿಂದ ಬೆನ್ನ ಹತ್ತಿ ಎಲ್ಲಾ ಜೀವನ ಸಂತೋಷವನ್ನ ಹಾಳು ಮಾಡ್ಕೊಳಕತ್ತೆ. ಅತಿ ಲಾಭ. ಒಂದೂರಲ್ಲಿ ಒಂದು ಶಾಲೆ ಇತ್ತು. ಸರ್ ಪಾಠ ಮಾಡಕತ್ತಿದ್ರಂತ. ಮಕ್ಕಳಿಗೆ ಸೀತೆಯ ಸ್ವಯಂವರದ ಬಗ್ಗೆ ಹೇಳಕತ್ತಿದ್ರಂತ, ಪಾಠ ಮಾಡಕತ್ತಿದ್ರಂತ. ಅವಾಗ ಏನಾಯ್ತು ಅಂತಂದ್ರೆ ಸರ್ ಪಾಠ ಮಾಡ್ಕೊಂತ ಮಲ್ಕೊಂಡಿದ್ರಂತ ಅವ್ರು ಬೆಂಚ್ ಮೇಲೆ. ಅವಾಗ ಏನಾಯ್ತು ಅಂತಂದ್ರೆ ಮತ್ತು ಸಾಹೇಬ್ರೆ ಹೇಳ್ಬರ್ತಾರೆ ಸ್ಕೂಲ್ಗೆ ಸ್ವಲ್ಪ ಹೇಳದ ಬಂದ್ರಂತ ಅವ್ರು ಸರ್. BO ಸರ್ ಬಂದ್ರಂತ. ಬರೋದ್ರೊಳಗ ಕ್ಲಾಸ್ ರೂಮಿಗೆ ಹೋದ್ರು ಅವ್ರು. ಅವಾಗ ಸರ್ ಮಲ್ಕೊಂಡಿದ್ರು. ಸ್ವಲ್ಪ ಸಪ್ಪಳ ಮಾಡ ಅಂತ ಎದ್ರಂತ ಅವ್ರು. ಎಚ್ಚರ ಆಯ್ತು. ಸರ್ ಗಾಬರಿ ಆಗ್ಬಿಟ್ರು ಅವ್ರು. ಸರ್ ಕೇಳಿದ್ರಂತ ಏನ್ ಮಾಡಕತ್ತೀರಿ ಸರ್ ಅಂತೇಳಿ. ಏನಿಲ್ರಿ ಸರ್ ಪಾಠ ಮಾಡಕತ್ತೀನಿ ಅಂದ್ರ. ಏನ್ ಪಾಠ ಮಾಡಕತ್ತೀರಿ ಅಂತ ಕೇಳಿದ್ರ. ಸೀತೆ ಸ್ವಯಂವರದ ಬಗ್ಗೆ ಹೇಳಕತ್ತೀನಿ ಅಂತಂದ್ರ. ಸರ್ ಸುಮ್ಮನೆ ಕುಟ್ಬೇಕಲ್ಲ ಅವ್ರು. ನಲ್ಲಷ್ಟಕ್ಕಿದ್ರು ಅವರು. ನಾ ಪ್ರಶ್ನೆ ಕೇಳ್ತೀನಿ ಅಂದ್ರು ಅಂತ. ಏನ್ರಿ ಅಂತಂದಾಗ ಮಕ್ಕಳನ್ನ ಒಬ್ಬ ಮಗುವಿನ ಎಬ್ಬಿಸಿದ್ರಂತ. ಕೇಳಿದ್ರಂತ ಶಿವಧನಸ್ಸನ್ನು ಮುರಿದವರು ಯಾರು ಅಂತ ಕೇಳಿದ್ರಂತ. ಆ ಹುಡುಗ ಏನ್ ಹೇಳ್ಬೇಕ್ರಿ, ನಾನೇನ್ ಮುರಿದಿಲ್ರಿ ಸರ್ ಅಂತ. ನಾನೇನ್ ಮುರಿದಿಲ್ರಿ ಸರ್ ಅಂತ. ಒಂದ್ ಹುಡುಗನಲ್ಲ ಮತ್ತೊಂದು ಹುಡುಗನ ಎಬ್ಬಿಸಿ ಕೇಳಿದ್ರ, ಈ 1 ಇಯರ್ ಹೇಳು ಶಿವಧನಸ್ಸನ್ನು ಮುರಿದವ್ರು ಯಾರು ಅಂತ. ಸರ್ ನಾನು ಮುರಿದಿಲ್ರಿ ಅಲ್ಲ ತಕ್ಕೇನು. ಸರ್ಗೆ ಸ್ವಲ್ಪ ಶಿಟ್ಟು ಬಂತು. ಎಲ್ಲ ಹುಡುಗರು ಕೇಳಿದ್ರೆ ಯಾವ ಹುಡುಗರು ಹೇಳಲಿಲ್ಲ ಅವ್ರು. ಮತ್ತೆ ಇವ್ರಿಗೆ ಸರ್ ಹೆಂಗ್ ಪಾಠ ಮಾಡ್ಯಾರ ಅಂತ ಹೇಳಿ ಸರ್ ಕೇಳಿದ್ರಂತ. ಸರ್ ಶಿವಧನಸ್ಸನ್ನು ಮುರಿದವ್ರು ನೀವರ ಹೇಳ್ರಿ ಯಾರು ಅಂತ. ಅವಾಗ ಸರ್ ಅಂದ್ರತ, ಸರ್ ನಮ್ಮ ಹುಡುಗರು ಮುರಿದಿಲ್ಲ ನಾನು ಮುರಿದಿಲ್ಲ ಅಂದ್ರತ. ನಮ್ಮ ಹುಡುಗರು ಮುರಿದಿಲ್ಲ ನಾನು ಮುರಿದಿಲ್ಲ ಅಂತಂದ್ರ ಸರ್ ಇನ್ನೊಂದು ಸಿಟ್ಟು ಬಂತು. ಹೆಡ್ ಮಾಸ್ಟರ್ ಕರಿ ಅಂದ್ರಂತ. ಹೆಡ್ ಮಾಸ್ಟರ್ ಬಂದ್ರಂತ. ಸರ್ ಈ ಪ್ರಶ್ನೆಗೆ ನೀವರು ಉತ್ತರ ಕೊಡ್ರಿ ಏನು ಅಂತ. ಶಿವಧನಸ್ಸನ್ನು ಮುರಿದವ್ರು ಯಾರು ಅಂತ ಕೇಳಿದಾಗ ಹೆಡ್ ಮಾಸ್ಟರ್ ಹೇಳಿದ್ರಂತ, ನೋಡ್ರಿ ನಮ್ಮ ಶಾಲೆ ಮಕ್ಕಳು ಅಂತವ್ರಲ್ಲ, ನಮ್ಮ ಟೀಚರ್ಸು ಅಂತವ್ರಲ್ಲ, ನಾವು ಅಂತವ್ರಲ್ಲ ಅಂದ್ರ. ನಿಮಗೆಲ್ಲ ಗೊತ್ತೈತಲ್ಲ, ಸೀತೆಯ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಮುರಿದವ್ರು ಯಾರು ಮುರಿದ್ರಿ? ನಿಮಗೂ ಹೇಳ್ಬೇಕಂದ್ರೆ ರಾಮ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆ ಶಾಲೆಯಲ್ಲಿ ಅದು BO ಸರ್ಗೆ ಸಿಗ್ಲಿಲ್ಲ. ಬಹಳ ನೋವು ಪಟ್ಟರು ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂತಹ ಶಾಲೆಗಳು ಕೂಡ ಒಂದೊಂದು ಕಡೆ ಅದಾವ ಅಂತ. ಅಲ್ಲಿ ವಿದ್ಯಾರ್ಥಿಗಳು ಹಾಗೆ, ಶಿಕ್ಷಕರು ಹಾಗೆ, ಮುಖ್ಯ ಗುರುಗಳು ಕೂಡ ಹಾಗೆ. ಆದ್ರೆ ನಮ್ಮ ಕಡಪಟ್ಟಿಯ ಶಾಲೆಯ ಮಕ್ಕಳು ಹೇಗೆ ಅಂತಂದ್ರೆ ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡ್ತಾರೆ. ಮತ್ತು ಇವತ್ತೇನಾದ್ರೂ ಕಡಪಟ್ಟಿ ಒಳಗ ಈ ಶಾಲೆಯೊಳಗ ಗುರುವಂದನಾ ಕಾರ್ಯಕ್ರಮ ಮಾಡಾಕ ಮೂಲ ಉದ್ದೇಶ ಏನು ಅಂತಂದ್ರೆ, ಆಗಿನ ಸಮಯದಲ್ಲಿ ಆದರ್ಶ ಶಿಕ್ಷಕರು ಇದ್ರು, ಆದರ್ಶ ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಒಬ್ಬ ಆದರ್ಶ ಶಿಕ್ಷಕ 100 ಆದರ್ಶ ವಿದ್ಯಾರ್ಥಿಗಳನ್ನ ಹುಟ್ಟಾಕ್ತಾನೆ ಅಂತ ಹೇಳ್ತಾರೆ. ಒಬ್ಬ ಆದರ್ಶ ಶಿಕ್ಷಕ 100 ಆದರ್ಶ ವಿದ್ಯಾರ್ಥಿಗಳನ್ನ ಹುಟ್ಟಾಕ್ತಾನೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಗುರುವಿನ ಬಗ್ಗೆ ಸಾಕಷ್ಟು ತಾವೆಲ್ಲ ಹೇಳ್ತಾ ಬಂದಿದ್ದೀರಿ.
ಯಾವಾಗ ಪ್ರಾರಂಭ ಆಗಿದ್ದ ಕಾರ್ಯಕ್ರಮ ಮುಗಿಯುವವರೆಗೆ ಹಂಗೆ ನಡೆಯುತ್ತಿದೆ. ಗುರುವಿನ ಮಹತ್ವದ ಬಗ್ಗೆ ನೋಡಿ, ಎಷ್ಟೋ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಗುರುವಿನ ಮೇಲೆ ಕವನಗಳನ್ನು ಬರ್ಕೊಂಡು ಬಂದಿದ್ದಾರೆ. ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತ ಹೇಳಿ. ಆಗಿನ ಸಮಯಕ್ಕೆ ನಮ್ಮ ಗುರುಗಳು ಆ ಒಂದು ಪೂಜನೀಯ ಭಾವನೆ ಇರೋದಿಲ್ಲ. ಅವಾಗ ನಾವು ಅವ್ರ ಗುರುಗಳು ನೋಡಿದ್ರೆ ನಮ್ಗೆ ಸಿಟ್ಟ ಇರ್ತೈತಿ. ಇವತ್ತು ನಿಮ್ಮ ಮನೆಗೆ ನಿಮ್ಮವ್ವ ನಿಮ್ಮನ್ನ ಹೆಂಗೆ ಕರ್ಕೊಂಡ್ ಬಂದ್ಬಿಡ್ತಾರೆ ಗೊತ್ತೈತೇನ್ರಿ? ಅವಾಗಿನ ಕಾಲದಾಗ ಅಂದ್ರೂ ನಮ್ಮ ಎಳ್ಕೊಂಡ್ ಬರ್ತಿದ್ರು ನಮ್ಮನ್ನ. ಶಾಲೆ ಅಂತಂದ್ರೆ ನಾವು ಶಾಲೆಗೆ ಹೋಗ್ತಿದ್ದಿಲ್ಲ. ಅವಾಗ ಅವುಗಳು ಅಪ್ಪ ಏನ್ ಮಾಡ್ತಿದ್ರು, ಕೈಕಾಲು ಕಟ್ಟಿ ತಂದು ಸ್ಕೂಲ್ ಒಳಗೆ ಹಾಕಿ ಹೋಗ್ತಿದ್ರು. ಯಾಕಂದ್ರೆ ನನ್ನ ಮಗ ಶಾಲೆ ಆಗ್ಲಿ, ವಿದ್ಯಾವಂತ ಆಗ್ಲಿ ಅಂತೇಳಿ. ಅವಾಗೆಲ್ಲ ಚಡಿ ಚಮ್ ವಿದ್ಯಾ ಘಮ್ ಘಮ್ ಇತ್ತು. ಈಗೇನು ಬಡಿಯಂಗಿಲ್ರಿ. ಎಲ್ಲರ ಸ್ಕೂಲ್ ಮಕ್ಕಳಿಗೆ ಬೈದ್ರ ಕೇಸ್ ಹಾಕ್ತಾರ ಅವ್ರ ಮೇಲೆ, ಶಿಕ್ಷಕರ ಮೇಲೆ. ಅಂತಹ ಪರಿಸ್ಥಿತಿಗಳು ಬಂದಾವ. ಅಂಥದ್ರಲ್ಲಿ ನಮ್ಮ ಟೀಚರ್, ಇವತ್ತಿನ ಟೀಚರ್, ಅವಾಗಿನ ಏನು ನಮ್ಮ ಟೀಚರ್ ಆಗಿ ಹೋಗ್ಯಾರ, ಚಲೋ ಹೋಗ್ಯಾರ. ಇವತ್ತಿನ ಟೀಚರ್ ಹಾನಿ ಬರಂದ್ರು ನನಗೆ ದಿನನಿತ್ಯ ಕೇಳ್ತಿರ್ತೀವಲ್ಲ, ಭಾಳ ಸಮಸ್ಯೆಗಳು ಅದಾವ. ಬರೀ ಅವ್ರು ಊಟ ಮಾಡಿಸೋದ್ರೊಳಗೆ ಹೊಂಟೈತಿ. ಮಕ್ಕಳು ಕರ್ಕೊಂಬಂದು ಕುಂಡ್ರಿಸಿ ಅವ್ರು ಊಟ ಮಾಡಿಸೋದ್ರೊಳಗೆ ಬದುಕಿದ ಜಟಕ ಬಂಡಿ ಇದು ಅಲೆದಾಡಿಸುವ ಬಂಡೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮುಂಡ ಮೆಟ್ಟಬೇಕು. ಮುಂದಿನ ನನ್ನ ಜನ್ಮ ಪಡೆದಿದ್ದನಂತೆ ಬ್ರಹ್ಮ ಇಲ್ಲಿಯೇ ಇರಲೇ ಕನ್ನಡ ಮುಂಡ ಮೆಟ್ಟಬೇಕು, ದುಃಖಿತ ಚಟಕ ಬಂಡಿ